ಅದರ ಓಡಾಡ್ಕೊಳ್ಳೋದು ಸರ್. ರಾಷ್ಟ್ರೀಯ ಹೆದ್ದಾರಿ 75 ಅಕ್ಕಪಕ್ಕದಲ್ಲಿರುವ ದೇವರಾಯ ಸಮುದ್ರ ಇರ್ಬೋದು, ಕೊತ್ತಮಂಗಲ ಮತ್ತು ಕುರುಬರಳ್ಳಿ, ಇದು ಬೆಂಗಳೂರು ಭೂಗಳ್ಳರ ಕಣ್ಣು ಬಿದ್ದೋಗ್ಬಿಟ್ಟಿದೆ. ಆದರೆ ನಮ್ಮ ಮುಳಬಾಗಿಲು ತಾಲೂಕಿನ ನಾನು ಸ್ಥಳೀಯವಾಗಿದ್ದೀನಿ, ಏನಾದರೂ ಮಾಡಲೇಬೇಕು, ಜಾನುವಾರುಗಳಿಗೆ ಇರ್ಬೋದು, ಬಡವರಿಗೆ ಇರ್ಬೋದು, ಭೂಮಿಯನ್ನು ನಾವು ಅವ್ರಿಗೆ ಮಂಜೂರಾತಿ ಮಾಡಬೇಕಂತೇಳಿ ಪಣ ತೊಟ್ಟು ಇವತ್ತು ಏನು ಮುಳಬಾಗಿಲು ತಹಶೀಲ್ದಾರ್ ಅವರ ನಡೆಗೆ ಸರ್ಕಾರಿ ಗೋಮಾಳ ಜಮೀನನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಬಿಡುಗಡೆಗಾಡುವ ಕಡೆಗೆ ಒಂದು ಅಭಿಯಾನನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ರೈತ ಸಂಘದಿಂದ ಮತ್ತು ಸ್ಥಳೀಯ ರೈತರಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಯಾಕಂದರೆ ಸರ್ಕಾರಿ ಜಮೀನು ಉಳಿಸಬೇಕಾದ್ರೆ ಅವ್ರಿಗೆ ಎಷ್ಟು ಒತ್ತಡ ಬರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಇಲ್ಲಿ ನಿಲ್ಕೊಂಡು ಇವತ್ತು ಇದನ್ನು ಒತ್ತುವರಿ ತೆರವುಗೊಳಿಸ್ಬೇಕಂತೇಳಿ ಒಂದು ಏನು ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆನೇ ಒತ್ತಡ. ಯಾಕಂದರೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಸರ್ವೆ ನಂಬರ್ 112ರಲ್ಲಿ ಅಂಬೇಡ್ಕರ್ ಭವನಕ್ಕೆ ಒಂದು 5 ರಿಂದ 6 ಎಕರೆ ಇದು ಮಾಡಿದ್ದಾರೆ. ಸರ್ವೆ ನಂಬರ್ 134 ಮತ್ತು 35ರಲ್ಲಿ ಆ ಕಲ್ಲು ಬಂಡೆ ಇತ್ತು, ಅದನ್ನು ಈ ಒಂದು ಏನು ಟೊಮಾಟೊ ಸಾಸ್ ಫ್ಯಾಕ್ಟ್ರಿಗೇನೋ ಒಂದು 10 ಎಕರೆನೋ ಮಾಡಿದ್ದಾರೆ. ಆ ಮಾಡಿದ್ದ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಮೇಲೆ ಒತ್ತಡ ಜಾಸ್ತಿ. ಏನು ಮೇಡಮ್, ನಮ್ಮ ಗಮನಕ್ಕೆ ಬಂದಿರೋ ಮಾಡಿದ್ದಾರೆ ಅಂದರೆ ಭೂಗಳ್ಳರಿಂದ ಅವರಿಗೆ ಬೆದರಿಕೆ ಇದೆ. ಈ ಬಡ್ಡು ಬೆದರಿಕೆಗಳಿಗೆ, ಭೂಗಳ್ಳರ ಒಂದು ಬೆದರಿಕೆಗಳ ದಯವಿಟ್ಟು ನೀವು ಎದುರು ಮಾಡಿ ಮೇಡಮ್. ನಮ್ಮ ರೈತ ಸಂಘ ಇರ್ಬೋದು, ಇಲ್ಲ ಸ್ಥಳೀಯ ಕೋಲಾರ ಜಿಲ್ಲೆ ಎಲ್ಲ ರೈತ ಬಾಂಧವರು, ಮುಳಬಾಗಿಲ ಜನತೆ ನಿಮ್ಮ ಪರವಾಗಿ ಇರ್ತೀವಿ. ದಿನದ 24 ಎಷ್ಟೇ ಇದಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕಂದರೆ ಇವತ್ತು ಬೆಂಗಳೂರಿಂದ ಬರ್ತಾರೆ, ಬಂದು 1 ಎಕರೆ ಜಮೀನು ತೊಗೊತಾರೆ. ಯಾರೋ ಸ್ಥಳೀಯರು ಒಬ್ಬರನ್ನ ಇಬ್ಬರನ್ನ ಇಟ್ಕೊತಾರೆ ಅಷ್ಟೇ. ಅವರು ಎಲ್ಲರೂ ಇಟ್ಕೊಳ್ಳಲ್ಲ. ಒಬ್ಬರನ್ನ ಇಟ್ಕೊಂಡು 2 ಎಕರೆ ಜಮೀನು ಖರೀದಿ ಮಾಡಿಬಿಟ್ಟು ಪಕ್ಕದಲ್ಲಿ 4 ಎಕರೆ ಹಾಕ್ಕೊತಾರೆ. ಅಂತ 4 ಎಕರೆ ಹಾಕ್ಕೊಂಬಿಟ್ಟು ಹಿಂದೆ ಇರೋ ಬಡವ ರೈತರ ಕೂಲಿ ಕಾರ್ಮಿಕರು ಏನಿರ್ತಾರೆ ಅವ್ರಿಗೆ ಅವ್ರ ಜಮೀನುಗಳಿಗೆ ರಸ್ತೆಗಳು ಕೂಡ ಮುಚ್ಚಿ ಹಾಕ್ತಾರೆ. ಕೇಳಿದ್ರೆ ಇಲ್ಲ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಿ ಗೋಮಾಳ ಜಮೀನುಗಳನ್ನು, ಕೆರೆ ಕುಂಟೆಗಳನ್ನು ಏನು ಇವತ್ತು ಉಳಿಸಲೇಬೇಕಂತ ಪಣ ತೊಟ್ಟು ತಹಶೀಲ್ದಾರ್ ಅವರ ನಡೆಗೆ ಈ ದೇವರಾಯ ಸಮುದ್ರ ವ್ಯಾಪ್ತಿಯಲ್ಲಿ ಒತ್ತುವರಿ ಆಗಿರುವ ಸರ್ಕಾರಿ ಜಮೀನು ಉಳಿಸುವ ಕಡೆಗೆ ಅಭಿಯಾನ ಮಾಡ್ತಾ ಇದ್ದಾರೆ. ಅಭಿಯಾನಕ್ಕೆ ಯಾವುದೇ ಒತ್ತಡ ಬಂದರೂ ನೀವು ಹಿಂದೆ ಸರಿಬೇಡಿ. ನಿಮ್ಮ ಜೊತೆ ರೈತ ಸಂಘ ಮತ್ತು ಸ್ಥಳೀಯ ರೈತರು ಖಂಡಿತವಾಗ್ಲೂ ಇರ್ತೀವಿ. ಅದರಂತೆ ಆ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಸರ್ಕಾರಿ ಜಮೀನುಗಳನ್ನು, ಕಲ್ಲು ಬಂಡೆಗಳನ್ನು ಒತ್ತುವರಿ ತೆರವುಗೊಳಿಸಿ ಆ ಬಡವರಿಗೆ ಏನು ರಸ್ತೆಗಳನ್ನು ಮುಚ್ಚಿದ್ದಾರೆ, ಸ್ಮಶಾನಕ್ಕಿರ್ಬೋದು, ರೈತರ ತೋಟಗಳಿಗಿರ್ಬೋದು, ಏನು ಮುಚ್ಚಿದ್ದಾರೆ ಆ ರಸ್ತೆಗಳನ್ನು ಸಹ ಒತ್ತುವರಿ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಕಲ್ಲು ಬಂಡೆಗಳನ್ನು ಉಳಿಸಿ ಅಭಿವೃದ್ಧಿ ಕಾರ್ಯಗಳು ಕಳಿಸಿ, ಇಲ್ಲ ಕುರಿಗಾಯಿಗಳು ಕಳಿಸಿದರೆ ಮುಂದಿನ ಈ ಒಂದು ಗ್ರಾಮೀಣ ಪ್ರದೇಶದ ಭವಿಷ್ಯ ಮತ್ತು ಜಾನುವಾರುಗಳ ರಕ್ಷಣೆ ಮಾಡಬೇಕು. ಅಂತಹ ಉತ್ತಮ ಕಾರ್ಯಕ್ಕೆ ಏನು ಇವತ್ತು ಕೈ ಹಾಕಿರುವಂಥ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಗೆ ರೈತ ಸಂಘದಿಂದ ಅಭಿನಂದನೆಗಳು ಸಲ್ಲಿಸುವ ಜೊತೆಗೆ, ನಿಮಗೆ ಏನೇ ಒತ್ತಡ ಬರಲಿ ನಿಮ್ಮ ಜೊತೆ ರೈತ ಸಂಘ ಮತ್ತು ಸ್ಥಳೀಯ ರೈತರು ನಿಮ್ಮ ಪರ ಇರ್ತೀವಿ ಅಂತೇಳಿ ಈ ಮೂಲಕ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ.